ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲಪ್ಪ. ನಾವು ಅವ್ರ ಬಗ್ಗೆ ದೊಡ್ಡವರಿದ್ದಾರೆ, ಅವ್ರ ಬಗ್ಗೆ ಮಾತಾಡೋ ಶಕ್ತಿ ಇಲ್ಲ. ಏನಪ್ಪ ಅಂದ್ರೆ ಕಾಂಗ್ರೆಸ್ಗೆ ಈ ದುಸ್ಥಿತಿ ಬಂತಲ್ಲ ಅಂತ ನನಗೆ ನೋವಿದೆ ಅಷ್ಟೆ. ಕಾಂಗ್ರೆಸ್ ಪಕ್ಷ ಇನ್ನೊಬ್ರು ಮನೆ ಬಾಗಿಲಿಗೆ ಹೋಗಿ ಕರೆಯೋ ಪರಿಸ್ಥಿತಿ ಬಂದೈತಲ್ಲಪ್ಪ. ಇಂಥ ಒಂದು ದುಸ್ಥಿತಿ ಬಂದಿರೋದು ನೋಡಿದ್ರೆ ಅವ್ರಿಗೇನೈತೆ, ಬೇಕಾದ ಬಂದು ದೇವೇಗೌಡ್ರೆ ನಿಮ್ ಪಾದಕ್ಕೆ ಬಿಡ್ತೀವಿ, ಕುಮಾರಣ್ಣ ನಿಮ್ ಪಾದಕ್ಕೆ ಬಿಡ್ತೀವಿ ಅಂತಾರೆ. ಈಗ ಪಾಪ ಈ ಕಾಂಗ್ರೆಸ್ 136 ಜನ ಕೊಟ್ಟು ಗ್ಯಾರಂಟಿ ಕೊಟ್ಕೊಂಡವ್ರು 136 ಗೆದ್ದವೆ. ಇನ್ನು ಈ ಕಾಂಗ್ರೆಸ್ ಎಲ್ಲಿಯೋ ಯಾವಾಗ ಇದಾಯ್ತದೋ ಅಂತ ಹೇಳಿ ಬೇರೆ ಪಕ್ಷಗಳಿಗೆ ಆಫರ್ ಕೊಡೋ ಪರಿಸ್ಥಿತಿ ಬಂದೈತಲ್ಲ. ಇದು ಎಷ್ಟು ವರ್ಷದ ಕಾಂಗ್ರೆಸ್ ಸರ್ ಇದು? 75 ಇಯರ್ಸ್ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅಲ್ಲ ಇದು. ಈ ಪರಿಸ್ಥಿತಿ ಬಂದೈತಲ್ಲ, ಬೇರೆ ಪಕ್ಷಕ್ಕೆ ಹೋಗಿ ಬನ್ನಿ ನಮ್ಮ ಅಂತ ಹೇಳಿ ಇವಕ್ಕೆಲ್ಲ ಎದ್ರೆಲ್ಲ ನಡೆದ್ರೆ ಟೈಮ್ ಬರುತ್ತೆ, ಗೊತ್ತಿದೆ ನನಗೆ. ದೇವೇಗೌಡರು ಕಣ್ಣು ಮುಂದೆನೆ ಈ ರಾಜ್ಯದಲ್ಲಿ ಏನಾಗುತ್ತೆ ಅನ್ನೋದನ್ನ ನಡೀಲಿ. ಇವತ್ತು ಫಸ್ಟ್ ನಾನು ಹೇಳೋದು, ಇನ್ಯಾವುದೋ ದಯಮಾಡಿ ಪತ್ರಿಕಾ ಸ್ನೇಹಿತರಿಗೆ ಮನವಿ ಮಾಡೋದಿಷ್ಟೇ, ನಾವು ನಮ್ಮ ಕೃಷಿ ಕಾಲೇಜಿನ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ವ್ಯಾಪ್ತಿನಲ್ಲಿ ಇಡೀ ಮಂಡ್ಯದಲ್ಲಿ ಇನ್ನೂ ಒಂದಿಲ್ದವ್ರು 2 ಮಾಡಿ ನಾವು ಬೇಡ ಅನ್ನಲ್ಲ. ಬೇಕಾರಲ್ಲಿ ಹಾರ್ಟಿಕಲ್ಚರ್ ಯೂನಿವರ್ಸಿಟಿನೂ ಮಾಡ್ಕೊಳ್ಳಿ. ಆ ಜನಕ್ಕೆ ಏನ್ ಬೇಕೋ, ಯಾಕೆಂದ್ರೆ ಮಂಡ್ಯ ಜಿಲ್ಲೆ ಒಂದು ಕೃಷಿಗೆ ಇದಾದಂಥ ಜಾಗ. ಸಪ್ರೇಟ್ ಆಗಿ ಮಾಡಿ ಅವ್ರಿಗೆ ಮೂಲಭೂತ ಸೌಕರ್ಯ ಎಲ್ಲ ಕೊಡಿ, ಸುಮ್ಮನೆ ಕಾಲೇಜ್ ಮಾಡಕ್ ಹೋಗ್ಬೇಡಿ. ಈಗ ನಮ್ಮ ಅಲ್ಲಿ ಯೂನಿವರ್ಸಿಟಿ ಮಾಡಿ ಅವ್ರಿಗೆ ನಾನೇ ಆಟೋ ರಿಕ್ಷಾ ಕೊಡಿಸ್ಬೇಕು ಅಂತ ಯಾರು ಹೇಳ್ತಾ ಇರಲ್ಲ, ಕೊಡಿಸಿದ್ದಾರೆ ಒಂದು ಜಾಗ. ಅವ್ರಿಗೆಲ್ಲ ಕಾರು ಬಗ್ಲೆ ಏನೇನ್ ಬೇಕು. ಅಗ್ರಿಕಲ್ಚರ್ ಮಿನಿಸ್ಟ್ರು ಚಲುವರಾಯಸ್ವಾಮಿ ಅವರ ಆಸಕ್ತಿ ನೋಡಪ್ಪ, ನೋಡಪ್ಪ ಅದೆಲ್ಲ ಬೇಕಿಲ್ಲ. ನಾನು ಅವ್ರಿಗೆ ಮನವಿ ಮಾಡಿದ್ದೀನಿ, ಕೃಷಿ ಸಚಿವರಿಗೂ ಹೇಳಿದ್ದೀನಿ. ಗೌರ್ಮೆಂಟ್ ಆರ್ಡರ್ ಬಂದ ತಕ್ಷಣ ನಾನು ಲೆಟ್ರ್ ಬರೆದಿದ್ದೀನಿ 4 ಜನ. ನಮ್ಮ ಬಿಜೆಪಿ ಸುರೇಶ್ಗೂ ಹೇಳ್ತೀನಿ, ಸಕಲೇಶ್ಪುರದವ್ರಿಗೂ ಹೇಳ್ತೀನಿ, ಮಾಡಿ ಅಂತ ನಾವು ಅವ್ರಿಗೂ ಕೇಳ್ತೀವಿ. ಅವರು ಮಾಡಿದ್ರೆ ಸಂತೋಷ, ನಮ್ಗೆ ಅವನು ಜೊತೆಗೆ ಸೇರಿಸ್ಕೊತೀವಿ. ಅಸೆಂಬ್ಲಿನೂ ಇಲ್ಲವೇ ಅವರು ಇದಕ್ಕೆ ನಮ್ಮ ಜಿಲ್ಲೆಯ ಹಿತದೃಷ್ಟಿಯಿಂದ ಕಾಲೇಜನ್ನ ಬೆಂಗಳೂರು ಕೃಷಿ ಕಾಲೇಜ್ ವ್ಯಾಪ್ತಿಯಲ್ಲಿ ಇರಲಿ. ಹಿಂದೆ ನಾವು ಗಲಾಟೆಯಾಗಿ ಶಿವಮೊಗ್ಗದ ಡ್ರಾಪ್ ಆಗ್ಲೂ ಬಿಲ್ ಪಾಸ್ ಆಗಿ ಅಸೆಂಬ್ಲಿ ಒಳಗೆ ಇದನ್ನ ಡ್ರಾಪ್ ಮಾಡಿ ಅಪ್ರೂವ್ ಮಾಡಿ. ಸರ್, ಈಗ ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಈಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳ ಗಮನಕ್ಕೂ ತಂದಿದ್ದೀನಿ. ನಿನ್ನೆ ಮಧ್ಯಾಹ್ನ ಪ್ರಧಾನ ಕಾರ್ಯದರ್ಶಿಗಳು ಸಿಕ್ಕಿದ್ರು, ಅವ್ರ ಗಮನಕ್ಕೆ ತಂದಿದ್ದೀನಿ. ಅವರು ನಿನ್ನೆ VC-ನಲ್ಲಿ ಎಲ್ಲ ಮಾತಾಡಿದ್ದಾರೆ ಅಂತ ಹೇಳಿ ಬಂದಿದೆ. ಏನು ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡು ಆಮೇಲೆ ಅದಕ್ಕೆ ಏನು ವಿಧಾನಸಭೆ ಒಳಗೆ ಚರ್ಚೆ ಆಗಿತ್ತು ಅದ್ರ ಬಗ್ಗೆ ಸಮಗ್ರವಾಗಿ ಒಂದು ಪತ್ರನ ಬರೀತೀನಿ. ಆ ಕಮಿಟಿ 1.5 ತಿಂಗಳಾಯ್ತು ಬಂದಿಲ್ಲ. ಅದು ನಿನ್ನೆ ಗಮನಕ್ಕೆ ತಂದು ಅವ್ರಿಗೆ ಹೇಳಿದ್ದೀನಿ. ಅವರು ನಿನ್ನೆ ನಾನು ಹೇಳಿದ ಮೇಲೆ ಮಧ್ಯಾಹ್ನ ಮಾತಾಡಿದೆ, ಸಾಯಂಕಾಲ 6 ಗಂಟೆಗೆ VC ಮಾಡಿ ಎಲ್ಲ ಥರ ಹೇಳಿದ್ದಾರೆ. ಅವ್ರು ಹೇಳಿದ್ದಕ್ಕೆ ಅವ್ರಿಗೂ ನಾವು ಗೌರವ ಕೊಡ್ಬೇಕಲ್ವಾ. ಹೇಳಿದ ತಕ್ಷಣ ಸಾಯಂಕಾಲನೇ VC ಮಾಡಿದ್ದಾರೆ. ಅವ್ರೇನು ಕ್ರಮ ತಗೋತಾರೆ ನೋಡ್ಕೊಂಡು ಆಮೇಲೆ ಮಾತಾಡ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.